ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಆನ್ಲೈನ್ ಮನಿ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಈ ವಿಡಿಯೋದಲ್ಲಿ ನೋಡೋಣ ಈ ಸಾಫ್ಟ್ವೇರ್ ನಾಗೆ ನಾವು ನಮ್ದು ಸ್ಟಾಕ್ ಪರ್ಚೇಸ್ ಮ್ಯಾನೇಜ್ಮೆಂಟ್ ಹೆಂಗ್ ಮಾಡೋದು ಮತ್ತೆ ನಮ್ಮ ಸ್ಟಾಕ್ ರಿಪೋರ್ಟ್ ಹೆಂಗ್ ಚೆಕ್ ಮಾಡೋದು. ಈಗ ನಾನು ಇದು ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಇದು ನಮ್ಮ ಸಾಫ್ಟ್ವೇರ್ ಲಾಗಿನ್ ಪೇಜ್ ಇದೆ. ಈ ಸಾಫ್ಟ್ವೇರ್ ನಲ್ಲಿ ನಿಮಗೆ ಒಂದು ಯೂನಿಕ್ ಲಾಗಿನ್ ಐಡಿ ಮತ್ತೆ ಯೂನಿಕ್ ಲಾಗಿನ್ ಐಡಿ ಮತ್ತೆ ಒಂದು ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಡ್ತೀವಿ. ಈಗ ನಾನು ಇದು ಸಾಫ್ಟ್ವೇರ್ ಓಪನ್ ಮಾಡ್ತೀನಿ. ಲಾಗಿನ್ ಆದ್ಮೇಲೆ ಸಾಫ್ಟ್ವೇರ್ ಹೋಮ್ ಪೇಜ್ ಓಪನ್ ಆಗುತ್ತೆ. ಹೋಮ್ ಪೇಜ್ ನಲ್ಲೂ ನೀವು ನೋಡುತ್ತೀರಾ, ಇಲ್ಲಿ ನಿಮಗೆ ಬೇಸಿಕ್ ಟು ಅಡ್ವಾನ್ಸ್ ಆಲ್ ಫೀಚರ್ಸ್ ನಿಮ್ಗೆ ಇಲ್ಲಿ ಶೋ ಆಗುತ್ತಾವ. ಇಲ್ಲಿ ನೋಡುತ್ತೀರಾ ನೀವು ಹೋಮ್, ಸ್ಟಾಕ್, ರಿಪೋರ್ಟ್, ಸೇಲ್ ಮತ್ತೆ CRDR ಮತ್ತೆ ಫರ್ಮ್ ಸೆಟ್ಟಿಂಗ್ ಮತ್ತೆ ಡೆಬುಕ್. ಇವು ಬೇಸಿಕ್ ಪ್ಯಾನಲ್ ಇದೆ. ಇದು ನಿಮಗೆ ಡೈಲಿ ಬೇಸಿಸ್ ನಲ್ಲಿ ಯೂಸ್ ಆಗ್ತವೆ. ಇನ್ನು ಹೋಮ್ ಪೇಜ್ ನಲ್ಲಿ ಏನ್ ಮಾಡಿಸಬಹುದು, ಹೋಮ್ ಪೇಜ್ ನಲ್ಲಿ ನೀವು ಯಾವಾಗ ಬಿ ನ್ಯೂ ಕಸ್ಟಮರ್ ಇಲ್ಲಿ ಆಡ್ ಮಾಡಬಹುದು ಮತ್ತೆ ಓಲ್ಡ್ ಎಕ್ಸಿಸ್ಟಿಂಗ್ ಕಸ್ಟಮರ್ ಇಲ್ಲಿ ನೀವು ಸರ್ಚ್ ಮಾಡಬಹುದು. ಸಪೋಸ್ ನಾನು ಬಲ್ಲಿ ಪಿ ನೇಮ್ ಕಸ್ಟಮರ್ ಇದ್ರೆ ಪಿ ನೇಮ್ ಆಲ್ ಲಿಸ್ಟ್ ನಿಮ್ಗೆ ಇಲ್ಲಿ ಕೆಳಗೆ ಶೋ ಆಗುತ್ತೆ. ಈ ತರ ನಿಮ್ದು ಹೋಮ್ ಪೇಜ್ ನಲ್ಲಿ ನೀವು ಕಸ್ಟಮರ್ ಆಡ್ ಮಾಡಬಹುದು ಮತ್ತೆ ಸರ್ಚ್ ಮಾಡಬಹುದು. ನೋಡುತ್ತೀರಾ, ಫಾರ್ಮ್ ಅಂತ ಒಂದು ಪ್ಯಾನಲ್ ಇದೆ. ಫಾರ್ಮ್ ನಲ್ಲಿ ನಾವು ಕ್ಲಿಕ್ ಮಾಡಬೇಕು. ಫಾರ್ಮ್ ನಲ್ಲಿ ನೀವು ನಿಮ್ದು ಆಲ್ ಶಾಪ್ ಡೀಟೇಲ್ಸ್ ನೀವು ಇಲ್ಲಿ ಆಡ್ ಮಾಡಬಹುದು. ಸಪೋಸ್ ನಾನು ಇಲ್ಲಿ ಅವಿತಾವ್ ಜ್ಯುವೆಲರ್ಸ್ ಅಂತ ಒಂದು ಫಾರ್ಮ್ ಕ್ರಿಯೇಟ್ ಮಾಡಿದ್ದೀನಿ, ಅದು ನಾನು ಇಲ್ಲಿ ಸೆಲೆಕ್ಟ್ ಮಾಡ್ತೀನಿ. ಈ ತರ ನಿಮ್ದು ಆಲ್ ಡೀಟೇಲ್ಸ್ ನೀವು ಇಲ್ಲಿ ಆಡ್ ಮಾಡಬಹುದು. ಇಲ್ಲಿ ನಿಮ್ ಶಾಪ್ ನೇಮ್, ರಿಜಿಸ್ಟ್ರೇಷನ್ ನಂಬರ್, ಡಿಸ್ಕ್ರಿಪ್ಷನ್, ನಿಮ್ ಅಡ್ರೆಸ್, ಮೊಬೈಲ್ ನಂಬರ್ಸ್ ಮತ್ತೆ ಇಲ್ಲಿ ಫಾರ್ಮ್ ಡೀಟೇಲ್ಸ್ ಅಂದ್ರೆ ನಿಮ್ದು ಬ್ಯಾಂಕ್ ಡೀಟೇಲ್ಸ್, ನಿಮ್ GST ನಂಬರ್, ಫೈನಾನ್ಷಿಯಲ್ ಇಯರ್, ಸ್ಟಾರ್ಟ್ ಡೇಟ್, ಪ್ರಿನ್ಸಿಪಲ್ ಅಮೌಂಟ್ ಮತ್ತೆ ಹೆಡರ್ ಮತ್ತೆ ಫುಟರ್ ಇನ್ಫಾರ್ಮೇಶನ್ ನೀವು ಇಲ್ಲಿ ಆಡ್ ಮಾಡಬಹುದು. ಇದು ಇನ್ಫಾರ್ಮೇಶನ್ ನಿಮ್ದು ಬಿಲ್ ಇನ್ವಾಯ್ಸ್ ನಲ್ಲಿ ಜನರೇಟ್ ಆಗಿ ಬರ್ತದೆ. ಆ ಪ್ರಕಾರ ನಾವು ಇಲ್ಲಿ ನಿಮ್ ಕಂಪನಿ ಲೋಗೋಸ್ ಬಿ ಇಲ್ಲಿ ಆಡ್ ಮಾಡಬಹುದು. ಸಪೋಸ್ ನಿಮ್ ಶಾಪ್ ನೇಮ್ ಮತ್ತೆ ಹಾಲ್ಮಾರ್ಕ್ ಲೋಗೋ ಮತ್ತೆ ಸಿಗ್ನೇಚರ್ ಇಲ್ಲಾಂದ್ರೆ ನೀವು ಇಲ್ಲಿ ಸ್ಟ್ಯಾಂಪ್ ಯೂಸ್ ಮಾಡಬಹುದು. ಈ ತರ ನಿಮ್ದು ಫಾರ್ಮ್ ಇಲ್ಲಿ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟ್ ಪ್ಯಾನಲ್ ಇದೆ ನಮ್ದು ಸೆಟ್ಟಿಂಗ್ ಪ್ಯಾನಲ್ ನಲ್ಲಿ ನಿಮ್ದು ಡೈಲಿ ಗೋಲ್ಡ್ ರೇಟ್ ಮತ್ತೆ ಸಿಲ್ವರ್ ರೇಟ್ ಇಲ್ಲಿ ಸೆಟ್ ಮಾಡಬಹುದು. ಈ ತರ ಸಪೋಸ್ ನಮ್ಗೆ ಇಲ್ಲಿ ಗೋಲ್ಡ್ ರೇಟ್ ಸೆಟ್ ಮಾಡೋದಿದ್ರೆ ನಾನು ಗೋಲ್ಡ್ ಸೆಲೆಕ್ಟ್ ಮಾಡ್ತೀನಿ. ಐಡಿ ನಾನು ಗೋಲ್ಡ್ ತೊಗೊಳ್ತೀನಿ, ಯಾಕಂದ್ರೆ ನಾನು ಗೋಲ್ಡ್ ರೇಟ್ ಸೆಟ್ ಮಾಡುತ್ತೀನಿ. 65,000 ಇವತ್ತಿನ ರೇಟ್ ನಾನು ಇಲ್ಲಿ ಸೆಟ್ ಮಾಡುತ್ತೀನಿ. 10 ಗ್ರಾಮ್ ಹಿಸಾಬ್ಸಲೆ ಇದು ಪ್ಯೂರಿಟಿ 100% ಮತ್ತೆ ಸಿಂಪ್ಲಿ ನಾನು ಇಲ್ಲಿ ಸಬ್ಮಿಟ್ ಮಾಡ್ತೀನಿ. ಇಲ್ಲಿ ನಮ್ದು 24 ಕ್ಯಾರೆಟ್ ರೇಟ್ ಇಲ್ಲಿ ಸೆಟ್ ಆಗಿ ಬಂದಿದೆ. ಇಲ್ಲಿ ನಾವು ನೋಡುತ್ತೀರಾ, ನಾವು 24 ಕ್ಯಾರೆಟ್ ರೇಟ್ ಇಲ್ಲಿ ಸೆಟ್ ಮಾಡಿದೀವಿ. ಇಲ್ಲಿ ಅದ್ರ ಜೊತೆ ಇಲ್ಲಿ 22 ಕ್ಯಾರೆಟ್ 20 ಕ್ಯಾರೆಟ್ ರೇಟ್ ಇಲ್ಲಿ ಆಟೋಮೆಟಿಕಲಿ ಕ್ರಿಯೇಟ್ ಆಗಿ ಬಂದಿದೆ. ಸಪೋಸ್ ನಿಮ್ಗೆ ಇದ್ರಾಗೆ ಚೇಂಜಸ್ ಮಾಡೋದಿದ್ರೆ ನೀವು ಅಡಿಷನಲ್ ರೇಟ್ಸ್ ಮೇಲೆ ಕ್ಲಿಕ್ ಮಾಡಿ ಇದ್ರಾಗ ಚೇಂಜಸ್ ಬಿ ಮಾಡಬಹುದು. ಈ ಪ್ರಕಾರ ನಿಮ್ದು ಆಲ್ ಡೈಲಿ ನೀವು ಇಲ್ಲಿ ಗೋಲ್ಡ್ ಮತ್ತೆ ಸಿಲ್ವರ್ ರೇಟ್ ಸೆಟ್ ಮಾಡಬಹುದು. ಆ ತರ ನಿಮ್ದು ಆಲ್ ಗೋಲ್ಡ್ ಅಂಡ್ ಸಿಲ್ವರ್ ರೇಟ್ ಇಲ್ಲಿ ನಿಮ್ಗೆ ಕೆಳಗೆ ಶೋ ಆಗುತ್ತೆ ಡೈಲಿದು. ನೆಕ್ಸ್ಟ್ ಪ್ಯಾನಲ್ ಇದೆ ನಮ್ದು ಸ್ಟಾಕ್ ಪ್ಯಾನಲ್ ನಲ್ಲಿ ನೀವು ನಿಮ್ದು ಡೈಲಿ ನಿಮ್ದು ಓಪನಿಂಗ್ ಸ್ಟಾಕ್ ಇದೆ, ಅವೈಲೇಬಲ್ ಸ್ಟಾಕ್ ಇದೆ, ನೀವು ಇಲ್ಲಿ ಆಡ್ ಮಾಡಬಹುದು. ಮತ್ತೆ ನಾವು ಇಲ್ಲಿ ನಮ್ದು ಗೋಲ್ಡ್ ರೇಟ್ ಸೆಟ್ ಮಾಡಿದ್ದೀವಿ, ಅದು ಇಲ್ಲಿ ಪ್ಯಾನಲ್ ನಲ್ಲಿ ಶೋ ಆಗುತ್ತದೆ. ಫಸ್ಟ್ ಸ್ಟಾಕ್ ಇದೆ ನಮ್ದು ಫೈನ್ ಸ್ಟಾಕ್ ನಲ್ಲಿ ನೀವು ನಿಮ್ದು ಅವೈಲೇಬಲ್ ಸ್ಟಾಕ್ ಅಂದ್ರೆ ಸಪೋಸ್ ರಿಂಗ್, ಮಂಗಳಸೂತ್ರ, ನೀವು ಶಾಪ್ ನಲ್ಲಿ ಎಷ್ಟು ಅವೈಲೇಬಲ್ ಜ್ಯುವೆಲರಿ ಇದೆ ಅದು ನೀವು ಇಲ್ಲಿ ಫೈನ್ ಸ್ಟಾಕ್ ನಲ್ಲಿ ಆಡ್ ಮಾಡಬಹುದು. ಫೈನ್ ಸ್ಟಾಕ್ ನಲ್ಲಿ ತರ ಇದೆ ಫೈನ್ ಸ್ಟಾಕ್ B1, B2, B3. B1 ನಲ್ಲಿ ಕ್ಲಿಕ್ ಮಾಡೋದಂದ್ರೆ ಇಲ್ಲಿ ನಿಮ್ಗೆ ಇನ್ ಡೀಟೇಲ್ಸ್ ನಲ್ಲಿ ಇನ್ಫಾರ್ಮೇಶನ್ ಶೋ ಆಗುತ್ತೆ. ಸಪೋಸ್ ನಿಮ್ಗೆ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಆಡ್ ಮಾಡಿದ್ರೆ ನೀವು B2 ಸೆಲೆಕ್ಟ್ ಮಾಡಬಹುದು. ಫೈನ್ ಸ್ಟಾಕ್ ನಲ್ಲಿ ನಿಮ್ದು ಅವೈಲೇಬಲ್ ಸ್ಟಾಕ್ ಆಡ್ ಆಗುತ್ತೆ. ಇಮಿಟೇಷನ್ ಸ್ಟಾಕ್ ನಲ್ಲಿ ನಿಮ್ದು 1 ಗ್ರಾಮ್ ಆರ್ಟಿಫಿಷಿಯಲ್ ಜ್ಯುವೆಲರಿ ಅದು ಇಲ್ಲಿ ಆಡ್ ಆಗುತ್ತೆ. ರಾ ಮೆಟಲ್ ನಲ್ಲಿ ನಿಮ್ದು 100% ಪ್ಯೂರಿಟಿ ಅಂದ್ರೆ ಕಾಯಿನ್, ಬಾರ್, ಬಿಸ್ಕಿಟ್ ಅದು ನೀವು ಇಲ್ಲಿ ರಾ ಮೆಟೀರಿಯಲ್ ನಲ್ಲಿ ಯೂಸ್ ಮಾಡಬಹುದು. ಮತ್ತೆ ಕ್ರಿಸ್ಟಲ್ ಸ್ಟಾಕ್ ಅಂದ್ರೆ ನಿಮ್ದು ಲೂಸ್ ಡೈಮಂಡ್, ಸ್ಟೋನ್ಸ್ ಅದನ್ನು ಕ್ರಿಸ್ಟಲ್ ಸ್ಟಾಕ್ ನಲ್ಲಿ ಆಡ್ ಮಾಡಬಹುದು. ಮತ್ತೆ ಇಲ್ಲಿ ಸ್ಟಾಕ್ ರಿಪೋರ್ಟ್ಸ್ ನಾಗ ನಿಮ್ದು ಆಲ್ ಸ್ಟಾಕ್ ರಿಪೋರ್ಟ್ ಇಲ್ಲಿ ನಿಮ್ಗೆ ಶೋ ಆಗುತ್ತೆ. ನಾನು ಒಂದೀಗ ನಿಮ್ಗೆ ಫೈನ್ ಸ್ಟಾಕ್ ಆಡ್ ಮಾಡಿ ಹೇಳ್ತೀನಿ. ನಾನು ಫೈನ್ ಸ್ಟಾಕ್ B2 ಸೆಲೆಕ್ಟ್ ಮಾಡ್ತೀನಿ. ಬಿಲ್ ಡೇಟ್, ಫರ್ಮ್ ನೇಮ್ ಮತ್ತು ಮೆಟಲ್ ರೇಟ್ ಇಲ್ಲಿ ಬೈ ಡಿಫಾಲ್ಟ್ ಬರ್ತದೆ, ಯಾಕಂದ್ರೆ ನಾವು ನಮ್ದು ಫಾರ್ಮ್ ಇಲ್ಲಿ ಕ್ರಿಯೇಟ್ ಮಾಡಿದೀವಿ. ಈಗ ಪ್ರಾಡಕ್ಟ್ ಕೋಡ್ ಅಂದ್ರೆ ನಾವು ಒಂದು ಶಾರ್ಟ್ ಕೋಡ್ ಕೊಡ್ತೀವಿ. ಸಪೋಸ್ ನಿಮ್ಗೆ ರಿಂಗ್ ಆಡ್ ಮಾಡೋದಿದ್ರೆ ನೀವು ಇಲ್ಲಿ RNG ಅಂತ ಇಲ್ಲೊಂದು ಶಾರ್ಟ್ ಕೋಡ್ ಆಡ್ ಮಾಡಬಹುದು. ಪೋಸ್ಟ್ ID ಅಂದ್ರೆ ಇದು ಆಟೋಮೆಟಿಕಲಿ ಕ್ರಿಯೇಟ್ ಆಗುತ್ತೆ. ಅಂದ್ರೆ ಈ ಸಾಫ್ಟ್ವೇರ್ ನಾಗೆ ನಂದು ರಿಂಗ್ ಇದು ಫಸ್ಟ್ ಸ್ಟಾಕ್ ಇದೆ, ಅದಕ್ಕೆ ಇಲ್ಲಿ ಫಸ್ಟ್ ಕ್ರಿಯೇಟ್ ಆಗಿದೆ. ಇದು 1/1 ಸೀರೀಸ್ ಇಲ್ಲಿ ಕಂಟಿನ್ಯೂ ಆಗುತ್ತೆ. ಬ್ರ್ಯಾಂಡ್ ನೇಮ್, ಸೆಲ್ಲರ್ ನೇಮ್ ನಿಮ್ಗೆ ಆಡ್ ಮಾಡಿದ್ರೆ ನೀವು ಆಡ್ ಮಾಡಬಹುದು. ಕೌಂಟರ್ ನೇಮ್ ಮೆನ್ಷನ್ ಮಾಡೋದಿದ್ರೆ ಮಾಡಬಹುದು. BIS ಅಂದ್ರೆ ನಿಮ್ಗೆ ಟ್ಯಾಗಿಂಗ್ ಹಾಲ್ಮಾರ್ಕ್ ಲೋಗೋ ಪ್ರಿಂಟ್ ಆಗಬೇಕಂದ್ರೆ ನೀವು ಇಲ್ಲಿ ಕ್ಲಿಕ್ ಮಾಡಬಹುದು. ಮತ್ತೆ ಇಮೇಜಸ್ ನಿಮ್ಗೆ ವಿತ್ ಇಮೇಜಸ್ ಸ್ಟಾಕ್ ಆಡ್ ಮಾಡೋದಿದ್ರೆ ನೀವು ಇಲ್ಲಿ ಕ್ಲಿಕ್ ಮಾಡಬಹುದು. ಇಮೇಜಸ್ ಇಲ್ಲ ಅಂದ್ರೆ ನೀವು ವೆಬ್ ಕ್ಯಾಮ್ ನಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ನೀವು ಆಡ್ ಮಾಡಬಹುದು. ಸಪೋಸ್ ನಾನು ಒಂದು ರಿಂಗ್ ಇಲ್ಲಿ ಆಡ್ ಮಾಡುತ್ತೀನಿ. ಕ್ಯಾಟಗರಿ ನಾವು ಇಲ್ಲಿ ಏನ್ ಆಡ್ ಮಾಡುತ್ತೇವೆ ರಿಂಗ್ ಅಂತ, ಅದಕ್ಕೆ ನಾನು ರಿಂಗ್ ತಗೊಳ್ತೀನಿ. ಇಲ್ಲಿ
ಐಟಮ್ ನೀವು ಲೇಡೀಸ್ ರಿಂಗ್ ಆ್ಯಡ್ ಮಾಡುತ್ತೀರಾ, ಬಾಯ್ಸ್ ರಿಂಗ್ ಆ್ಯಡ್ ಮಾಡ್ತೀರಾ, ಅದಕ್ಕೆ ನಾನು ಲೇಡೀಸ್ ರಿಂಗ್ ಆ್ಯಡ್ ಮಾಡಿದ್ದೀನಿ, ಅದಕ್ಕೆ 2 ರಿಂಗ್ ಅಂತ ಇಲ್ಲಿ ಶೋ ಮಾಡ್ತೀನಿ. ಕ್ವಾಂಟಿಟಿ ಒಂದಿದೆ, ಯಾಕಂದ್ರೆ ನಾವು ರಿಟೇಲ್ ಸ್ಟಾಕ್ ಇಲ್ಲಿ ಆ್ಯಡ್ ಮಾಡ್ಬೋದು. ಮತ್ತೆ ನೀವು ಈ ಸಾಫ್ಟ್ವೇರ್ ನಲ್ಲಿ ನಿಮ್ದು ಸಪೋಸ್ ನಿಮ್ದು ಹೋಲ್ಸೇಲ್ ಬಿಸ್ನೆಸ್ ಇದ್ರೆ ನೀವು ಹೋಲ್ಸೇಲ್ ಬಿ ಇದ್ರಾಗ ಆ್ಯಡ್ ಮಾಡ್ಬೋದು, ಮತ್ತೆ ರಿಟೇಲ್ ಬಿಸ್ನೆಸ್ ಇದ್ರೆ ನೀವು ರಿಟೇಲ್ ಸ್ಟಾಕ್ ಬಿ ಇದ್ರಾಗ ಮ್ಯಾನೇಜ್ ಮಾಡ್ಬೋದು. ಈಗ ನಾನು ಒಂದು ಕ್ವಾಂಟಿಟಿ ತೊಗೊಂಡಿದ್ದೀನಿ. ಗ್ರಾಸ್ ವೇಟ್ ಸಪೋಸ್ ಇದೆ 5 ಗ್ರಾಮ್, ಪ್ಯಾಕೆಟ್ ವೇಟ್ ಇದೆ, ನೆಟ್ ವೇಟ್ ಇದೆ, ಟ್ಯಾಗ್ ವೇಟ್ ನಿಮ್ಗೆ ಮೆನ್ಷನ್ ಮಾಡಿದ್ರೆ ಮಾಡ್ಬೋದು. ಪ್ಯೂರಿಟಿ ನಾನು 91.6 ತೊಗೊಂಡಿದ್ದೀನಿ. ವೇಸ್ಟೇಜ್ ನಿಮ್ಗೆ ಮಾಡಿದ್ರೆ ನೀವು ಮಾಡ್ಬೋದು. ಕಸ್ಟಮರ್ ವೇಸ್ಟೇಜ್ ಆಪ್ಷನ್ ಇದೆ, ಇದು ಬಿ ನೀವು ಇಲ್ಲಿ ಆ್ಯಡ್ ಮಾಡ್ಬೋದು. ಮತ್ತೆ ಲೇಬರ್ ಚಾರ್ಜಸ್, ಮೇಕಿಂಗ್ ಚಾರ್ಜಸ್ ಇದು ಬಿ ನೀವು ಇಲ್ಲಿ ಆ್ಯಡ್ ಮಾಡ್ಬೋದು. ಮತ್ತೆ ಈ ರಿಂಗ್ ನಲ್ಲಿ ಸಪೋಸ್ ಸ್ಟೋನ್ ಇದ್ರೆ, ಸಪೋಸ್ ನೀವು ಇಲ್ಲಿ ಸ್ಟೋನ್ ಅಂತ ಆಪ್ಷನ್ ಇದೆ, ಸ್ಟೋನ್ ನಲ್ಲಿ ಕ್ಲಿಕ್ ಮಾಡಿದ್ರೆ ಸ್ಟೋನ್ ಇಲ್ಲಿ ಒಂದು ಓಪನ್ ಕಾಲಮ್ ಆಗುತ್ತೆ. ಸಪೋಸ್ ನಾನು ಇಲ್ಲಿ ಡೈಮಂಡ್ ಆ್ಯಡ್ ಮಾಡುತ್ತೀನಿ, ಅದಕ್ಕೆ ನಾನು ಡೈಮಂಡ್ ತೊಗೊಂಡಿದ್ದೀನಿ. ಕ್ರಿಸ್ಟಲ್ ನೇಮ್ ಸಪೋಸ್ ರೆಡ್ ಡೈಮಂಡ್, ವೈಟ್ ಡೈಮಂಡ್ ನಿಮ್ಮ ಪ್ರಕಾರ ಇಲ್ಲಿ ತಗೋಬಹುದು. ಕ್ಲಾರಿಟಿ ನೀವು ಮೆನ್ಷನ್ ಮಾಡ್ಬೋದು, ಸರ್ಟಿಫಿಕೇಟ್ ನಂಬರ್ ಬಿ ಮೆನ್ಷನ್ ಮಾಡ್ಬೋದು. ಕ್ಯಾರೆಟ್ ಎಷ್ಟು ಕ್ಯಾರೆಟ್ಸ್ ಇದೆ, ಸಪೋಸ್ 2 ಕ್ಯಾರೆಟ್ ಇದೆ. ರೇಟ್ ಸಪೋಸ್ ನಾನು 5,000 ಪರ್ಚೇಸ್ ಮಾಡಿದ್ದೀನಿ, ಅದ್ರ ಸೇಲ್ ರೇಟ್ ನಾನು 10,000 ಕೊಟ್ಟಿದ್ದೀನಿ. ಈಗ ಅದ್ರ ವ್ಯಾಲ್ಯೂಷನ್ ಇಲ್ಲಿ ನಿಮ್ಗೆ 42,500 ತೋರಿಸುತ್ತದೆ. ಈಗ ನಿಮ್ಗೆ ಇಲ್ಲಿ 42,500 ನಲ್ಲಿ ಒಂದು ಕ್ಲಿಕ್ ಬಾಕ್ಸ್ ಇದೆ, ಇಲ್ಲಿ ಕ್ಲಿಕ್ ಮಾಡೋದಂದ್ರೆ ಸಪೋಸ್ ನಿಮ್ಗೆ MRP ಪ್ರೈಸ್, ನಿಮ್ಗೆ MRP ಪ್ರೈಸ್ ಇದು ಸ್ಟಾಕ್ ನಿಮ್ಗೆ ಸೇಲ್ ಮಾಡೋದಿದ್ರೆ ನೀವು ಇಲ್ಲಿ ಇದು ಮೆನ್ಷನ್ ಮಾಡ್ಬೋದು, ಇಲ್ಲಾಂದ್ರೆ ನೀವು ವ್ಯಾಲ್ಯೂಷನ್ ಇದು ಸ್ಟಾಕ್ ಇಲ್ಲಿ ಆಡ್ ಮಾಡ್ಬೋದು. ಈಗ ನಾನು ಇದು ಆಡ್ ಸ್ಟಾಕ್ ಮಾಡ್ತೀನಿ. ಈಗ ನೀವು ಇಲ್ಲಿ ನೋಡುತ್ತೀರಾ ಕ್ಲಿಕ್ ಹೇರ್ ಟು ಆಡ್ ಪ್ರಾಡಕ್ಟ್ಸ್ ಇಂಟು ಅವೈಲೇಬಲ್ ಲಿಸ್ಟ್ ಬಂದ್ರೆ ಇಲ್ಲಿ ನಾನು ಕ್ಲಿಕ್ ಮಾಡಿದ್ರೆ ಇದು ನಮ್ಮ ಸ್ಟಾಕ್ ನಮಗೆ ಈ ರಿಪೋರ್ಟ್ ಪ್ಯಾನೆಲ್ ನಲ್ಲಿ ಶೋ ಆಗುತ್ತೆ. ಈಗ ನೀವು ಇದು ಸಪೋಸ್ ನಿಮ್ಗೆ ಇನ್ನೊಂದು ರಿಂಗ್ ಆಡ್ ಮಾಡಿದ್ರೆ ನೀವು ಇಲ್ಲಿ ಸಿಂಪ್ಲಿ ಗ್ರಾಸೆಟ್ ಹಾಕಿ ಪ್ಯೂರಿಟಿ ಮೆನ್ಷನ್ ಮಾಡಿ ಪ್ಲಸ್ ಕ್ಲಿಕ್ ಮಾಡೋದಂದ್ರೆ ನಿಮ್ದು ಸೆಕೆಂಡ್ ಸ್ಟಾಕ್ ಇಲ್ಲಿ ಆಟೋಮೆಟಿಕಲಿ ಆಡ್ ಆಗುತ್ತೆ. ಈ ತರ ನೀವು ನಿಮ್ದು 1 by 1 ಸ್ಟಾಕ್ ಇಲ್ಲಿ ಆಡ್ ಮಾಡಬಹುದು. ಈಗ ನಾನು ಇದು ಸ್ಟಾಕ್ ನಮ್ದು ರಿಪೋರ್ಟ್ ಪ್ಯಾನೆಲ್ ನಲ್ಲಿ ನಾವು ಚೆಕ್ ಮಾಡೋಣ. ರಿಪೋರ್ಟ್ ಪ್ಯಾನೆಲ್ ನಲ್ಲಿ ನೋಡುತ್ತೀರಾ ಗೋಲ್ಡ್ ಸಿಲ್ವರ್ ಸ್ಟಾಕ್ ನಿಮ್ದು ಬೋತ್ ನಿಮ್ಗೆ ಇಲ್ಲಿ ಶೋ ಆಗುತ್ತೆ. ಇಲ್ಲಿ ನೀವು ಕಾಲಮ್ ನಲ್ಲಿ ನೇಮ್ ಕಿ ಸರ್ಚ್ ಬಿ ಮಾಡಬಹುದು, ಮತ್ತೆ ಇದು ನೀವು ಕಾಪಿ, CVS, Excel, PDF ಪ್ರಿಂಟ್ ಬಿ ತೆಗಿಬಹುದು. ಗೋಲ್ಡ್ ಸ್ಟಾಕ್ ನಿಮ್ದು ಓನ್ಲಿ ಗೋಲ್ಡ್ ಸ್ಟಾಕ್ ಇಲ್ಲಿ ನಿಮ್ದು ಶೋ ಆಗುತ್ತೆ. ಸಿಲ್ವರ್ ಸ್ಟಾಕ್ ಅಂದ್ರೆ ಓನ್ಲಿ ಸಿಲ್ವರ್ ಸ್ಟಾಕ್ ನಿಮ್ದು ಶೋ ಆಗುತ್ತೆ. ಮತ್ತೆ ಜ್ಯುವೆಲರಿ ಪ್ಯಾನೆಲ್ ನಲ್ಲಿ ನಿಮ್ದು ವಿತ್ ಇಮೇಜಸ್ ನೀವು ಎಷ್ಟು ಸ್ಟಾಕ್ ಆಡ್ ಮಾಡಿದ್ದೀರಾ ಈ ತರ ನಿಮ್ದು ಒಂದು ಕ್ಯಾಟಲಾಗ್ ಇಲ್ಲಿ ರೆಡಿ ಆಗುತ್ತೆ. ಈ ತರ ನಾನು ನನ್ನ ಕ್ಯಾಟಲಾಗ್ ಇಲ್ಲಿ ರೆಡಿ ಮಾಡಿದ್ದೀನ ವಿತ್ ಇಮೇಜಸ್. ನೀವು ನಿಮ್ದು ಸ್ಟಾಕ್ ಮೇಂಟೈನ್ ಮಾಡಿ ಆಡ್ ಮಾಡಬಹುದು. ಈಗ ನಾನು ಮೋರ್ ಡೀಟೇಲ್ಸ್ ನಲ್ಲಿ ಕ್ಲಿಕ್ ಮಾಡಿದ್ರಂದ್ರೆ ಈ ರಿಂಗ್ದು ಆಲ್ ಇನ್ಫಾರ್ಮೇಶನ್ ಇಲ್ಲಿ ಬರುತ್ತೆ. ಇಲ್ಲಿ ನೋಡಿದಾರ ನಾವು ಡೈಮಂಡ್ ಆಡ್ ಮಾಡಿದೀವಿ, ಅದ್ರ ಬಿ ಇಲ್ಲಿ ನಿಮ್ಗೆ ಶೋ ಆಗೋಗುತ್ತೆ ಇನ್ಫಾರ್ಮೇಶನ್. ಈಗ ನಾನು ಅಪ್ಡೇಟ್ ಐಟಮ್ ನಲ್ಲಿ ಕ್ಲಿಕ್ ಮಾಡಿದ್ರೆ ಇದ್ರಾಗ ನೀವು ಏನು ಚೇಂಜಸ್ ಮಾಡಿದ್ರೆ ನೀವು ಚೇಂಜಸ್ ಬಿ ಮಾಡಬಹುದು. ಡಿಲೀಟ್ ಐಟಮ್ ಸಪೋಸ್ ನಿಮ್ಗೆ ಇದು ಡಿಲೀಟ್ ಮಾಡೋದಿದ್ರೆ ನೀವು ಡಿಲೀಟ್ ಮಾಡಬಹುದು. ಇದಕ್ಕೆ ನಿಮ್ಗೆ ಬಾರ್ಕೋಡ್ ಟ್ಯಾಗ್ ಮಾಡೋದಿತ್ತಂದ್ರೆ ನೀವು ಅದು ಬಿ ಇಲ್ಲಿ ಮಾಡಬಹುದು. ಮತ್ತೆ ಕೊಟೇಶನ್ ಸಪೋಸ್ ಕಸ್ಟಮರ್ಗೆ ನಿಮ್ಗೆ ಕೊಟೇಶನ್ ಪ್ರಿಂಟ್ ಕೊಡೋದಿದ್ರೆ ಇದ್ರ ಕೊಟೇಶನ್ ಬಿ ಕಸ್ಟಮರ್ಗೆ ಕೊಡಬಹುದು. ಈಗ ಹೋಲ್ಸೇಲ್ ಆಲ್ ಸ್ಟಾಕ್ ನಿಮ್ದು ಇಲ್ಲಿ ಶೋ ಆಗುತ್ತೆ. ಹೋಲ್ಸೇಲ್ ಸರ್ಚ್ ನಲ್ಲಿ ಸೋಲ್ಡ್ ಔಟ್ ಸ್ಟಾಕ್ ಲಿಸ್ಟ್ ಅಂದ್ರೆ ನಿಮ್ದು ಎಷ್ಟು ಸ್ಟಾಕ್ ನೀವು ಇಲ್ಲಿ ಸೇಲ್ ಮಾಡಿದ್ದೀರಾ ಅದು ನಿಮ್ಗೆ ಈ ಪ್ಯಾನೆಲ್ ನಲ್ಲಿ ಶೋ ಆಗುತ್ತೆ. ರಿಟೇಲ್ ಸ್ಟಾಕ್ ಅದೇ ಅದು ಇಲ್ಲಿ ಶೋ ಆಗುತ್ತೆ. ಮತ್ತೆ ಪರ್ಚೇಸ್ ಸ್ಟಾಕ್ ಲಿಸ್ಟ್ ಅಂದ್ರೆ ಎಷ್ಟು ನೀವು ಸಪ್ಲೈಯರ್ ದಲ್ಲಿ ಎಷ್ಟು ಸ್ಟಾಕ್ ಪರ್ಚೇಸ್ ಮಾಡಿದ್ದೀರಾ ಅದು ನಿಮ್ಗೆ ಪರ್ಚೇಸ್ ಸ್ಟಾಕ್ ನಲ್ಲಿ ಶೋ ಆಗುತ್ತೆ, ನಿಮ್ಗೆ ಸೇಲ್ ಮಾಡಿ ತೋರಿಸ್ತೀವಿ. ಈಗ ಸಿಂಪ್ಲಿ ಏನ್ ಮಾಡ್ಬೋದು, ಈಗ ಸಪೋಸ್ ಯೂಸರ್ ಲಿಸ್ಟ್ ಅಂತ ಆಪ್ಷನ್ ಇದೆ, ಇಲ್ಲಿ ಸಪೋಸ್ ಆಡ್ ಕಸ್ಟಮರ್ ಬಲ್ಲಿ ಕ್ಲಿಕ್ ಮಾಡಿದ್ರೆ ನೀವು ಸಪೋಸ್ ಕಸ್ಟಮರ್ಗೆ ನಿಮ್ಗೆ ಫುಲ್ ಇನ್ಫಾರ್ಮೇಶನ್ ನಿಮ್ಗೆ ಆಡ್ ಮಾಡೋದಿದ್ರೆ KYC ಮೇಂಟೈನ್ ಮಾಡೋ ಸಲುವಾಗಿ ನೀವು ಇಲ್ಲಿ ವಿತ್ ಇಮೇಜಸ್ ಬಿ ಕಸ್ಟಮರ್ನು ಆಡ್ ಮಾಡಬಹುದು. ಮತ್ತೆ ನಿಮ್ದು ಸಪ್ಲೈಯರ್ ಲಿಸ್ಟ್, ಕಾರಿಗರ್ ಲಿಸ್ಟ್ ಇದು ಎಲ್ಲ ಆಲ್ ಮೇಂಟೈನ್ ನಿಮ್ದು ಯೂಸರ್ ಲಿಸ್ಟ್ ನಲ್ಲಿ ಮಾಡಬಹುದು. ಈಗ ಸಪೋಸ್ ಲೀನಾ ಅಂತ ಕಸ್ಟಮರ್ ಇದೆ, ಇಲ್ಲಿ ಕ್ಲಿಕ್ ಮಾಡಿದ್ರೆ ಈ ಕಸ್ಟಮರ್ದು ಆಲ್ ಇನ್ಫಾರ್ಮೇಶನ್ ನಿಮ್ಗೆ ಇಲ್ಲಿ ಶೋ ಆಗುತ್ತೆ. ಮತ್ತೆ ಅಲ್ಲಿ ಆಪ್ಷನ್ ಇದೆ ಹೋಮ್ ನಲ್ಲಿ ಕ್ಲಿಕ್ ಮಾಡಿದ್ರೆ ಕಸ್ಟಮರ್ ಹೋಮ್ ಪೇಜ್ ಓಪನ್ ಆಗುತ್ತೆ. ಸೆಕೆಂಡ್ ಆಪ್ಷನ್ ಇದೆ ವಾಟ್ಸ್ಆಪ್ ಸಪೋಸ್ ಕಸ್ಟಮರ್ಗೆ ನಿಮ್ಗೆ ಏನಾದ್ರು ವಾಟ್ಸ್ಆಪ್ ನಲ್ಲಿ ಸೆಂಡ್ ಮಾಡೋದಿದ್ರೆ ನೀವು ಇಲ್ಲಿ ಕ್ಲಿಕ್ ಮಾಡಿ ಕಸ್ಟಮರ್ಗೆ ವಾಟ್ಸ್ಆಪ್ ಬಿ ಮಾಡಬಹುದು. ಪ್ಯಾನಲ್ ಇಲ್ಲಿ ಕ್ಲಿಕ್ ಮಾಡಿದ್ರೆ ನೀವು ಕಸ್ಟಮರ್ ಅಕೌಂಟ್ ನಾಗ ಏನು ಅಪ್ಡೇಟ್ ಮಾಡೋದಿತ್ತಂದ್ರೆ ನೀವು ಇಲ್ಲಿ ಕ್ಲಿಕ್ ಮಾಡಿ ಅಪ್ಡೇಟ್ ಬಿ ಮಾಡಬಹುದು. ಈ ತರ ನಿಮ್ದು ಆಲ್ ಕಸ್ಟಮರ್ ಲಿಸ್ಟ್ ನಿಮ್ಗೆ ಇಲ್ಲಿ ಶೋ ಆಗುತ್ತೆ. ನಾನು ಹೋಮ್ ಪೇಜ್ ನಲ್ಲಿ ಹೋಗಿ ಕಸ್ಟಮರ್ ಆಡ್ ಮಾಡ್ತೀನಿ. ಈಗ ನೀವು ಮೊಬೈಲ್ ನಂಬರ್, ಲಾಸ್ಟ್ ನೇಮ್, ಸಿಟಿ ಈ ತರ ನಿಮ್ದು ಕಸ್ಟಮರ್ ನೀವು ಸರ್ಚ್ ಬಿ ಮಾಡಬಹುದು. ಮೊಬೈಲ್ ನಂಬರ್ ಸಪೋಸ್ ನಾನು ಒಂದು ಕಸ್ಟಮರ್ ಮೊಬೈಲ್ ನಂಬರ್ ಹಾಕಿದ್ರಂದ್ರೆ ಆ ಕಸ್ಟಮರ್ದು ಲಿಸ್ಟ್ ನಿಮ್ಗೆ ಶೋ ಆಗುತ್ತೆ. ಈಗ ನಾನು ಒಂದು ನ್ಯೂ ಕಸ್ಟಮರ್ ತೋತೀನಿ, ಮೀನಾ ಅಂತ ನಾನು ಒಂದು ಕಸ್ಟಮರ್ ಆಡ್ ಮಾಡ್ತೀನಿ. ಫರ್ಮ್ ನೇಮ್ ಸೆಲೆಕ್ಟ್ ಮಾಡ್ತೀನಿ. ಸಿಂಪ್ಲಿ ನಾನು ಸೇಲ್ ಬಟನ್ ನಲ್ಲಿ ಕ್ಲಿಕ್ ಮಾಡ್ತೀನಿ.
ಈಗ ನಾವು ಸಪೋಸ್ ನಿಮ್ಮಲ್ಲಿ ಸ್ಕ್ಯಾನರ್ ಇದ್ರೆ ಸ್ಕ್ಯಾನರ್ನಲ್ಲಿ ಇಲ್ಲಿ ಸ್ಟಾಕ್ ಸರ್ಚ್ ಮಾಡ್ಬೋದು. ಈಗ ನಾನು ಮ್ಯಾನ್ಯುವಲಿ ಮಾಡುತ್ತೀನಿ, ಅದಕ್ಕೆ ನಾನು ಸಿಂಪ್ಲಿ ಬ್ಯಾಕ್ ಸ್ಪೇಸ್ ಕ್ಲಿಕ್ ಮಾಡಿದ್ರೆ ನಮ್ದು ಆಲ್ ಸ್ಟಾಕ್ ಇಲ್ಲಿ ಲಿಸ್ಟ್ ಇಲ್ಲಿ ಶೋ ಆಗುತ್ತೆ. ಕಸ್ಟಮರ್ಗೆ ನಿಮ್ಗೆ ಏನು ಸೇಲ್ ಮಾಡೋದೆ, ಸಪೋಸ್ ನಂಗೆ ಇದು ರಿಂಗ್ ಸೇಲ್ ಮಾಡಿದ್ರೆ ನಾನು ಸೆಲೆಕ್ಟ್ ಮಾಡಿ ಸಿಂಪ್ಲಿ ಎಂಟರ್ ಮಾಡ್ತೀನಿ. ಆ ರಿಂಗ್ದು ಆಲ್ ಇನ್ಫಾರ್ಮೇಶನ್ ಇಲ್ಲಿ ಬರ್ತದೆ. ಮತ್ತೆ ಇದು ಕಸ್ಟಮರ್ ಬಿ ನಮ್ದು ಸಕ್ಸಸ್ಫುಲ್ ಆಡ್ ಆಗುತ್ತೆ. ಮತ್ತೆ ಅದ್ರ ಕಸ್ಟಮರ್ ID ಬಿ ಇಲ್ಲಿ ನಮ್ದು ಜನರೇಟ್ ಆಗುತ್ತೆ. ಈಗ ನಾನು ಇಲ್ಲಿ ಚೇಂಜಸ್ ಮಾಡೋದಿದ್ರೆ, ರೇಟ್ ನಲ್ಲಿ ಚೇಂಜಸ್ ಮಾಡೋದಿದ್ರೆ ನಾನು ಇಲ್ಲಿ ಚೇಂಜಸ್ ಮಾಡ್ಬೋದು. ಸಿಂಪ್ಲಿ ನಾನು ಇಲ್ಲಿ ಸಬ್ಮಿಟ್ ಮಾಡ್ತೀನಿ. ಸಬ್ಮಿಟ್ ಮಾಡಿದ್ಮೇಲೆ ಇದು ಕಸ್ಟಮರ್ದು ಪೇಮೆಂಟ್ ಪ್ಯಾನಲ್ ಈ ತರ ಓಪನ್ ಆಗುತ್ತೆ. ಮತ್ತೆ ಸಪೋಸ್ ಸ್ಟಾಕ್ ಇದ್ರಾಗ ಈ ಸಾಫ್ಟ್ವೇರ್ ನಲ್ಲಿ ಆಡ್ ಇಲ್ಲ ಅಂದ್ರೆ ಮತ್ತೆ ನಿಮ್ಗೆ ಇದು ಕಸ್ಟಮರ್ಗೆ ಸೇಲ್ ಮಾಡೋದಿದ್ರೆ ಬಿ ಅದು ಬಿ ನೀವು ಇಲ್ಲಿ ಮಾಡ್ಬೋದು ಡೈರೆಕ್ಟ್. ಈಗ ಮೆಟಲ್ ಡೀಟೇಲ್ಸ್ ರಿಸೀವ್ಡ್ ಬೈ ಕಸ್ಟಮರ್ ಅಂತ ಆಪ್ಷನ್ ಇದೆ. ಓಲ್ಡ್ ಗೋಲ್ಡ್ ಸಪೋಸ್ ಕಸ್ಟಮರ್ ಬಳಕೆ ನೀವು ಸಪೋಸ್ ಓಲ್ಡ್ ಗೋಲ್ಡ್ ಪರ್ಚೇಸ್ ಮಾಡುತ್ತೀರಾ, ಅದು ನೀವು ಇಲ್ಲಿ ಆಡ್ ಮಾಡ್ಬೋದು. ನೇಮ್ ನಲ್ಲಿ ಸಪೋಸ್ ನೀವು ರಿಂಗ್ ಕಸ್ಟಮರ್ ನಲ್ಲಿ ಪರ್ಚೇಸ್ ಮಾಡುತ್ತಂದ್ರೆ ಇಲ್ಲಿ ರಿಂಗ್ ಮೆನ್ಷನ್ ಮಾಡ್ಬೋದು. ಸಪೋಸ್ 2 ಗ್ರಾಮ್ದು ರಿಂಗ್ ಇದೆ, ಪ್ಯೂರಿಟಿ ಸಪೋಸ್ 75% ಇದೆ, ನೀವು ನಿಮ್ಮ ಪ್ರಕಾರ ತಗೋಬಹುದು. ಸಪೋಸ್ 65,000 ನೀವು ಯಾವ ರೇಟ್ ಆದ್ರೂ ವ್ಯಾಲ್ಯೂಷನ್ ಕ್ಯಾಲ್ಕುಲೇಟ್ ಮಾಡುತ್ತೀರಾ, ಅದು ಇಲ್ಲಿ ಅಮೌಂಟ್ ಮೆನ್ಷನ್ ಮಾಡಬೇಕು. ಅದ್ರ ವ್ಯಾಲ್ಯೂಷನ್ ಬರುತ್ತೆ 7,500. ಇಲ್ಲಿ ನಿಮ್ಗೆ ಏನು ಎಡಿಟ್ ಮಾಡೋದಿದ್ರೆ ನೀವು ಎಡಿಟ್ ಬಿ ಮಾಡ್ಬೋದು. ಈಗ ನೋಡಿದೀರಾ ಅದು 7,500 ಮೆಟಲ್ ರಿಸೀವ್ಡ್ ನಮ್ದು ಅಮೌಂಟ್ ನಲ್ಲಿ ಮೈನಸ್ ಆಗಿ ನಮ್ದು ಬ್ಯಾಲೆನ್ಸ್ ಶೋ ಆಗುತ್ತದೆ 49,387 rupees. ಈ ಕಸ್ಟಮರ್ ನಮ್ಗೆ ಯಾವ ತರ ಪ್ರಕಾರ ಅಮೌಂಟ್ ಪೇ ಮಾಡುತ್ತಾನ ಅದನ್ನ ಇಲ್ಲಿ ಆಡ್ ಮಾಡ್ಬೋದು. ಮತ್ತೆ ಇದ್ರಾಗ ಸಪೋಸ್ ನಮ್ಗೆ ಕಸ್ಟಮರ್ ಬಾರ್ಗೇನಿಂಗ್ ಮಾಡುತ್ತಾನೆ, ಯಾಕ ಅಂದ್ರೆ ನಿಮ್ಗೆ ಸಪೋಸ್ ಕಸ್ಟಮರ್ ಅಂದ್ರೆ ರೌಂಡ್ ಫಿಗರ್ 56,000 ಮಾಡಂದ್ರೆ ಇಲ್ಲಿ ಎಡಿಟ್ ಬಿ ಮಾಡ್ಬೋದು. ಸಪೋಸ್ ಇಲ್ಲಿ ಕ್ಯಾಶ್ ಅಮೌಂಟ್ 10,000 ಇದೆ, ಬ್ಯಾಂಕ್ ಅಮೌಂಟ್ ಇದೆ 5,000, ಕಾರ್ಡ್ ಪೇಮೆಂಟ್ ಎಷ್ಟು ಮಾಡುತ್ತಾನೆ ಅದು ನಾನು ಆಡ್ ಮಾಡ್ತೀನಿ. ಮತ್ತೆ ಆನ್ಲೈನ್ ಅಮೌಂಟ್ 10,000. ಮತ್ತೆ ಡಿಸ್ಕೌಂಟ್ ಅಮೌಂಟ್ ನಿಮ್ಗೆ ಮೆನ್ಷನ್ ಮಾಡಿದ್ರೆ ಮೆನ್ಷನ್ ಬಿ ಮಾಡ್ಬೋದು. ಮತ್ತೆ ಸಿಂಪ್ಲಿ ಏನಾದ್ರೆ ಸಿಂಪಲ್ ಮಾಡ್ತೀನಿ. ಸಬ್ಮಿಟ್ ಮಾಡಿದ್ಮೇಲೆ ಕಸ್ಟಮರ್ ಇಲ್ಲಿ ಇನ್ವಾಯ್ಸ್ ಜನರೇಟ್ ಆಗಿದೆ. ಈ ತರ ಇನ್ವಾಯ್ಸ್ ಇಲ್ಲಿ ಜನರೇಟ್ ಆಗಿದೆ. ಇದು ಕಸ್ಟಮೈಸ್ ಇನ್ವಾಯ್ಸ್ ಇದೆ. ನಿಮ್ಗೆ ಯಾವ ಪ್ರಕಾರ ಬೇಕು ಅದು ಆ ಪ್ರಕಾರ ನಾವು ಕಸ್ಟಮೈಸ್ ಮಾಡ್ಕೊಡ್ತೀವಿ. ನಿಮ್ಗೆ ಎಷ್ಟು ಸೈಜ್ ಬೇಕು, ಇದ್ರಾಗ ನಿಮ್ಗೆ ಏನ್ ಮೆನ್ಷನ್ ಮಾಡೋದು ಅದು ನಾವು ನಮ್ದು ಸೆಟ್ಟಿಂಗ್ ನಿಮ್ಗೆ ಮಾಡ್ಕೊಡ್ತೀವಿ. ಇಲ್ಲಿ ಮತ್ತೆ ನಿಮ್ಗೆ ಡಿಸ್ಕೌಂಟ್ ಆಫರ್ ನಿಮ್ಗೆ ಮಾಡೋದಿದ್ರೆ ನೀವು ಮಾಡ್ಬೋದು. ಇಲ್ಲಿ ಸಿಗ್ನೇಚರ್ ಕಸ್ಟಮರ್ ಸಿಗ್ನೇಚರ್ ಬಿ ತಗೋಬಹುದು. ಮತ್ತೆ ಇದು ನೀವು ಡೈರೆಕ್ಟ್ಲಿ ಕಸ್ಟಮರ್ಗೆ ವಾಟ್ಸ್ಆಪ್ ನಲ್ಲಿ ಇನ್ವಾಯ್ಸ್ ಸೆಂಡ್ ಮಾಡಬಹುದು. ಸೆಕೆಂಡ್ ಬಿಲ್ ಇದೆ ನಮ್ದು ನಾನ್ GST ಬಿಲ್. ಇದು ಕಸ್ಟಮರ್ ಸಪೋಸ್ ನಿಮ್ಗೆ ಸೆಂಡ್ ಮಾಡೋದಿದ್ರೆ ನೀವು ಇದು ಕಸ್ಟಮರ್ಗೆ ಕೊಡ್ಬೋದು. ಮತ್ತೆ ಥರ್ಡ್ ಬಿಲ್ ಇದೆ ನಮ್ದು ಮೆಟಲ್ ರಿಸೀವ್ಡ್ ಬಿಲ್. ಕಸ್ಟಮರ್ ಬಳಕಿಂದ ನಾವು ಯಾವ್ದು ಓಲ್ಡ್ ಗೋಲ್ಡ್ ಪರ್ಚೇಸ್ ಮಾಡಿದೀವಿ ಅದು ಇದು ಸೆಪರೇಟ್ ರಿಸಿಪ್ಟ್ ಇಲ್ಲಿ ಜನರೇಟ್ ಆಗುತ್ತೆ. ಇದು ನೀವು ಕಸ್ಟಮರ್ಗೆ ಕೊಡ್ಬೋದು. ಈ ಮತ್ತೆ CRDR ಒಂದು ಪ್ಯಾನಲ್ ಇದೆ. CRDR ನಲ್ಲಿ ಆಲ್ ನಿಮ್ದು ಆಕ್ಟಿವ್ ಉಧಾರ್ ಮತ್ತೆ ಉಧಾರ್ ಡೆಪಾಸಿಟ್ ಮತ್ತೆ ಅಡ್ವಾನ್ಸ್ ಮನಿ ನಿಮ್ಗೆ ಇಲ್ಲಿ ಶೋ ಆಗುತ್ತೆ. ಆಕ್ಟಿವ್ ಉಧಾರ್ ಸಪೋಸ್ ನಾನು ಇದು ಕಸ್ಟಮರ್ ಇಲ್ಲಿ ಮೀನಾ ಅಂತ ನಮ್ದು ಇದ್ರ ಬ್ಯಾಲೆನ್ಸ್ ಇಲ್ಲಿ ನಿಮ್ಗೆ ಶೋ ಆಗುತ್ತೆ. ಕಸ್ಟಮರ್ ಎಷ್ಟು ಉಧಾರ್ ನಿಮ್ಮಲ್ಲಿ ಪೆಂಡಿಂಗ್ ಇದೆ ಅಂತ ಡೆಪಾಸಿಟ್ ಮಾಡೋಕೆ ಬಂದಿದೆ ಅದು ನಿಮ್ಗೆ ಇಲ್ಲಿ ಶೋ ಆಗುತ್ತೆ. ಮತ್ತೆ ಅಡ್ವಾನ್ಸ್ ಮನಿ ಯಾವತ್ತು ಕಸ್ಟಮರ್ ನಿಮ್ಗೆ ಅಡ್ವಾನ್ಸ್ ಮನಿ ಪೇ ಮಾಡಿ ಆರ್ಡರ್ ಕೊಟ್ಟು ಹೋಗಿದೆ ಅದು ನಿಮ್ಗೆ ಅಡ್ವಾನ್ಸ್ ಮನಿನಲ್ಲಿ ಶೋ ಆಗುತ್ತೆ. ಈ ಡೇಬುಕ್ ಪ್ಯಾನಲ್ ಅಂತ ಇದೆ. ಡೇಬುಕ್ ನಲ್ಲಿ ನಿಮ್ದು ಇಂಜೆಕ್ಷನ್ಸ್ ನಿಮ್ಗೆ ಇಲ್ಲಿ ಶೋ ಆಗುತ್ತೆ. ನೀವು ಎಷ್ಟು ಸೇಲ್ ಮಾಡಿದೀರಾ, ಎಷ್ಟು ಪರ್ಚೇಸ್ ಮಾಡಿದೀರಾ, ಎಷ್ಟು ಡೆಬಿಟ್ ಆಗುತ್ತೆ, ಎಷ್ಟು ಕ್ರೆಡಿಟ್ ಆಗುತ್ತೆ, ಓಪನಿಂಗ್ ಬ್ಯಾಲೆನ್ಸ್ ಎಷ್ಟಿತ್ತು ನಿಮ್ದು, ಮತ್ತೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಎಷ್ಟಿತ್ತು ಅದು ನಿಮ್ಗೆ ಇಲ್ಲಿ ಮತ್ತೆ ಡೇಟ್ ವೈಸ್ ಬಿ ನೀವು ಚೆಕ್ ಮಾಡ್ಬೋದು. ಸಪೋಸ್ ನಾನು ಇಲ್ಲಿ ಡೇಟ್ ಸೆಲೆಕ್ಟ್ ಮಾಡಿ ಆ ಡೇಟ್ದು ನಿಮ್ ಟ್ರಾನ್ಸಾಕ್ಷನ್ ಇಲ್ಲಿ ಚೆಕ್ ಮಾಡ್ಬೋದು. ಈ ತರ ನಮ್ದು ನ್ಯೂ ವಿಡಿಯೋ ನೋಡೋಕೆ ನಮ್ಮ ಚಾನೆಲ್ಗೆ ಆನ್ಲೈನ್ ನಿಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.